ನಮಸ್ಕಾರ ಸ್ನೇಹಿತರೆ, ಮಾತು ನಾವು ಆಡ್ತಕ್ಕಂಥ ಮಾತು ಹೇಗಿರಬೇಕು ಅಂತ ಅಂತ ವಿಷಯದ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳೋಣ. ಮಾತಲ್ಲ, ಅದೊಂದು ಶಕ್ತಿ. ಅದಕ್ಕೆ ಅದನ್ನು ವಾಕ್ಶಕ್ತಿ ಅಂತೇಳಿ ಕರಿತೀವಿ. ನಾವು ಆಡ್ತಕ್ಕಂಥ ಮಾತು ಹೇಗಿರಬೇಕು ಅಂದರೆ, ಇನ್ನೊಬ್ಬರಿಗೆ ಉದ್ವೇಗವನ್ನು ತರ್ತಾ ಇದೆಯಾ, ಹಿತವಾಗಿದೆಯಾ, ಪ್ರಿಯವಾಗಿದೆಯಾ, ಅಥವಾ ಸ್ವಾಧ್ಯಾಯದಿಂದ ಕೂಡಿದೆಯಾ, ಇವೆಲ್ಲವನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಈ ಮಾತು ಬರೀ ಮಾತಲ್ಲ, ಅದು ನಮ್ಮ ಆಲೋಚನೆ, ಭಾವನೆ, ಜ್ಞಾನ ಮತ್ತು ವ್ಯಕ್ತಿತ್ವದ ಅಭಿವ್ಯಕ್ತಿ. ಹಾಗಾಗಿ ಒಂದು ಆಲೋಚನೆ ಸೃಷ್ಟಿಯಾಗಿದೆ ಅಂದರೆ ಅದು ಪದಗಳ ರೂಪದಲ್ಲಿ, ಮಾತಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಪದಗಳಾಗಿ ಮಾತಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಆ ಮಾತು ಹೇಗಿರಬೇಕು ಅಂತಕ್ಕಂಥದ್ದನ್ನ ನಮ್ಮ ಬಗ್ಗೆ ನಾವೇ ವಿಮರ್ಶೆ ಮಾಡ್ಕೋಬೇಕು. ಏಕೆಂದರೆ ಕೆಲವೊಂದು ಟೈಮು ನಾವು ನಮ್ಮ ಜೊತೆನೇ ಮಾತಾಡ್ತಿರ್ತೀವಿ, ಕುಟುಂಬದ ಜೊತೆಗೆ, ಸಮಾಜ ಜೊತೆಗೆ, ಎಲ್ಲರ ಜೊತೆಗೆ ಈ ಮಾತು ಬೇಕೇ ಬೇಕು ಅಲ್ವಾ? ಹಾಗಾಗಿ ಆ ಮಾತಿನಿಂದಲೇ ಸೃಷ್ಟಿ ಯಾವ ಥರ ಮಾಡಬೇಕು, ಇವೆಲ್ಲವೂ ಇದ್ದಾವ ನಮ್ಮೊಳಗೆ. ಅಷ್ಟು ಕೂಡಿದಾವೆ ಅಂದರೆ ಒಂದು ತಪಸ್ಸಿದ್ದಂಗೆ ಸ್ನೇಹಿತರೆ. ಯಾಕೆಂದರೆ ಜ್ಞಾನೇಂದ್ರಿಯಗಳು, ನಮ್ಮ ಪಂಚೇಂದ್ರಿಯಗಳಲ್ಲಿ ನಾಲಿಗೆಗೆ ಮಾತ್ರ 2 ಅವಕಾಶ. ಅದು ಜ್ಞಾನೇಂದ್ರಿಯನೂ ಹೌದು, ಪಂಚೇಂದ್ರಿಯನೂ ಹೌದು. ಆಹಾರವನ್ನು ಸೇವಿಸುತ್ತೆ, ಮಾತನ್ನು ಆಡುತ್ತೆ. ಹಾಗಾಗಿ ಒಂದು ತಮಾಷೆಯ ಘಟನೆ ಏನಪ್ಪ ಅಂತಂದರೆ, ಒಂದು ಸಾರಿ ಹಲ್ಲಿಗೆ ಮತ್ತು ನಾಲಿಗೆಗೆ ಜಗಳ ಆಗುತ್ತಂತೆ, ಯಾರು ಶ್ರೇಷ್ಠ ಅಂತ. ಹಲ್ಲುಗಳು ಹೇಳ್ತವಂತೆ, ನಾವೆಲ್ಲರೂ 32 ಮಂದಿ ಇದ್ದೀವಿ, ಒಂದು ಸರಿ ನಾವೆಲ್ಲ ಒಗ್ಗಟ್ಟಾಗಿ ನಿನ್ನನ್ನು ಬಡಿದು ಕೆಳಗೆ ಉಳಿಸ್ಬಿಡ್ತೀವಿ ಅಂತ ನಾಲಿಗೆಗೆ ಆವಾಜ್ ಆಗ್ತಾವಂತೆ. ಆಗ ನಾಲಿಗೆ ಹೇಳುತ್ತಂತೆ, ಹೌದಪ್ಪ, ನಾನು ಒಬ್ಬಂಟಿಗೆ ನೀವು 32 ಮಂದಿ ಇದ್ದೀರಾ, ಆದರೆ ನಾನು ಒಂದು ಸತಿ ಅಡ್ಡದಿಡ್ಡಿ ಮಾತಾಡಿದೆ ಅಂದರೆ ನೀವು 32 ಮಂದಿನೂ ಕೆಳಗುರುಳುತ್ತೀರಾ ಅಂತ ಅಲ್ವಾ? ಅದಕ್ಕೆ ಜಾಗೃತಿಯಿಂದ ಇರಿ ಸ್ನೇಹಿತರೆ. ಸಮಾಜದಲ್ಲಿ ನಾವು ಸೂಜಿದಾರ ಆಗಬೇಕೇ ವಿನಃ ಕತ್ರಿ ಆಗಬಾರ್ದು. ಆ ಥರ ನಮ್ಮ ಮಾತು ಇರಬೇಕು. ಸೂಜಿದಾರದ ಕೆಲಸ ಏನು, ಕತ್ರಿ ಕೆಲಸ ಏನು ಅಂತ ನಿಮಗೆ ಗೊತ್ತು ಅಲ್ವಾ? ಗೊತ್ತಿಲ್ಲ ಅಂದರೆ ವಿಮರ್ಶೆ ಮಾಡ್ಕೊಳ್ಳಿ, ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನನಗೆ. ಹೌದಾ, ಮಾಡ್ತೀರಲ್ವಾ? ಇವತ್ತಿಂದ ಆ ಮಾತು ಹೇಗಿರಬೇಕು ಅಂತ ನಿಮ್ಮೊಂದಿಗೆ ನೀವು ಚರ್ಚೆಯನ್ನು ಮಾಡ್ಕೊಳ್ಳಿ, ವಿಮರ್ಶೆಯನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸುಧಾರಿಸುವಂಥ ಪ್ರಯತ್ನದಲ್ಲಿ ನಾವಿರೋಣ. ಏನಂತೀರಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ದೀಪ್ತಿಯ ಶಲಾಕೆಯಂತಿರಬೇಕು. ಬಸವಣ್ಣವ್ರ ಹಾಡು ಕೇಳಿದಿರಲ್ವಾ? ಕೇಳಿದರೆ ಇನ್ನೊಂದು ಸತಿ ಕೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.